ದಿನಾಂಕ 15/1/2026 ಉತ್ತರಾಯಣದ ಪುಣ್ಯಕಾಲದ ಮಕರ ಸಂಕ್ರಾಂತಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ನಮ್ಮ ಶ್ರೀಮಠದ 4ನೆಯ ಪೀಠಾಧ್ಯಕ್ಷರಾಗಿದ್ದಂತಹ ಅಟವಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ 76ನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ 100 ವರ್ಷಗಳ ಪರಂಪರೆಯುಳ್ಳಂತಹ ಜಾತ್ರೆ ನಡೆದುಕೊಂಡು ಬರ್ತಾ ಇದೆ. ಆ ಒಂದು ಜಾತ್ರೆಯ ಒಂದು ವಿಚಾರವನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಾಗೂ ಪತ್ರಿಕಾ ಮಾಧ್ಯಮಗಳ ಮೂಲಕ ಎಲ್ಲ ಅಟವೀಶನ ಭಕ್ತಾದಿಗಳಿಗೆ ತಿಳಿಸಿಕೊಡುವುದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶ್ರೀಮಠದ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಟಿ.ವಿ. ಶೇಖರ್ ಅವರಿದ್ದಾರೆ. ಹಾಗೂ ಜ್ಞಾನ ಪ್ರಸಾರ ಕೇಂದ್ರದ ಅಧ್ಯಕ್ಷರು ಹಾಗೂ ಶ್ರೀಮಠದ ಹಿತೈಷಿಗಳಾಗಿರುವಂತಹ ಹಿರಿಯರಾದ ಬೆಟ್ಟಯ್ಯನವರಿದ್ದಾರೆ. ಹಾಗೂ ನಮ್ಮ ಶ್ರೀಮಠದ ಟ್ರಸ್ಟಿನ ಮಹದೇವಪ್ಪನವರಿದ್ದಾರೆ. ಹಾಗೂ ಖಜಾಂಜಿಗಳಾದ ಜಗದೀಶ್ ಚಂದ್ರ ಅವರಿದ್ದಾರೆ. ಹಾಗೂ ನಮ್ಮ ಶ್ರೀಮಠದ ಹಿತೈಷಿಗಳು ಮತ್ತು ಭಕ್ತರಾಗಿರುವಂತಹ ಅನಸೂಯಮ್ಮನವರಿದ್ದಾರೆ. ಹಾಗೂ ದೇವರಾಜ್ ಅವರಿದ್ದಾರೆ. ಹಾಗೂ ಎಲ್ಲ ಶ್ರೀಮಠದ ಸದ್ಭಕ್ತರ ಸಹಯೋಗ ಮತ್ತು ಎಲ್ಲ ನಮ್ಮ ಚಿಕ್ಕತೊಟ್ಲಕೆರೆ ಗ್ರಾಮದ ಸುತ್ತಮುತ್ತಲಿನ ಕೋರಾ ಹೋಬಳಿಯ ಎಲ್ಲ ಸಕಲ ಸದ್ಭಕ್ತರ ಒಂದು ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಡೆಯುವಂಥ ಜಾತ್ರೆ ಸುಮಾರು ವರ್ಷಗಳ ಇತಿಹಾಸವುಳ್ಳಂಥದ್ದು. ದೆಹಲಿಯನ್ನು ನಾವು ಭಾರತದ ಹೆಬ್ಬಾಗಲು ಅಂತ ಕರಿತೇವೆ. ಸಂಕ್ರಾಂತಿಯನ್ನು ಜಾತ್ರೆಗಳ ಹೆಬ್ಬಾಗಲು ಅಂತಂತ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಸಂಕ್ರಾಂತಿ ರೈತಾಪಿ ಜನದ ಎಲ್ಲ ಸುಗ್ಗಿ ಕಾರ್ಯಗಳೆಲ್ಲ ಮುಗಿದು ಇನ್ನು ಮುಂದೆ ಅವರು ಬಿಡುವಿನ ವೇಳೆ. ಈ ಸಮಯದಲ್ಲಿ ಏನು ಮಾಡ್ತಾರೆ, ವರ್ಷ ಪೂರ್ತಿ ಶ್ರಮಪಟ್ಟು ದುಡಿದಿದ್ದನ್ನು ಸದ್ವಿನಿಯೋಗ ಆಗಲಿ ಅಂತ 100 ಜಾತ್ರೆ ಉತ್ಸವಗಳನ್ನು, ಕಾರ್ಯಕ್ರಮಗಳನ್ನು, ಪರೀಕ್ಷೆಗಳನ್ನು ಹಮ್ಮಿಕೊಂಡು ಬರ್ತಾ ಇರುವಂಥದ್ದು ನಮ್ಮ ಸಂಸ್ಕೃತಿ. ಆ ಸಂಸ್ಕೃತಿಯ ಭಾಗವಾಗಿ ಮೊದಲನೇ ಜಾತ್ರೆ ಇದು ಸಂಕ್ರಾಂತಿ, ಮಕರ ಸಂಕ್ರಾಂತಿ ಎಂದು ನಡೆಯುವಂಥ ಈ ಜಾತ್ರೆಯಲ್ಲಿ ಅಟವಿ ಜಂಗಮ ಸುಕ್ಷೇತ್ರದ ಸುತ್ತಲಿನ ಭಾಗದ ಹಾಗೂ ಬೆಂಗಳೂರಿನಿಂದ ಹಾಗೂ ಕರ್ನಾಟಕದ ಪ್ರಮುಖ ನಗರಗಳಿಂದ ಭಕ್ತಾದಿಗಳು ಬಂದು 4 ಗದ್ದಿಗೆಗಳ ಕರ್ತೃಗದ್ದಿಗೆಗಳ ಆಶೀರ್ವಾದವನ್ನು ಪಡೆದುಕೊಂಡು, ಹಾಗೂ ಅವತ್ತಿನ ವಿಶೇಷ ಅಂತ ಕೇಳಿದ್ರೆ ಅವತ್ತು ಹಿಂದಿನ ದಿವಸನೇ ಗದ್ದಿಗೆ ಹತ್ತಿರ ಮಲ್ಕೊಂಡು ಬೆಳಿಗ್ಗೆ ಎಣ್ಣೆ ಸ್ನಾನವನ್ನು ಪೂಜ್ಯರೇ ತಮ್ಮ ಕೈಯಾರೆ ಎಲ್ಲ ಭಕ್ತರಿಗೂ ಕೂಡ ಎಣ್ಣೆಯನ್ನು ಎರೆದು ಅವರು ಎಲ್ಲ ಭಕ್ತರಿಗೂ ಕೂಡ ಎಣ್ಣೆಯನ್ನು ಎರೆದು ಅವರೇ ಸ್ವತಃ ಸ್ನಾನಕ್ಕೆ ನೀರು ಅದನ್ನೆಲ್ಲ ವ್ಯವಸ್ಥೆ ಮಾಡುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಒಂದು ಸದುಪಯೋಗ ಪಡೆದುಕೊಳ್ಳಬೇಕು. ಹಾಗೂ ಪೂಜ್ಯರೇ ತಮ್ಮ ಸ್ವಹಸ್ತದಿಂದ ಎಲ್ಲರಿಗೂ ಕೂಡ ಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ. ಇದು ಬಹಳ ಅತ್ಯುತ್ತಮವಾದಂಥ ಪರಂಪರೆ. ಅದು ನಮ್ಮ ಪೂಜ್ಯ ಗುರುಗಳು ಬಂದ ಮೇಲೆ ಅದಕ್ಕೊಂದು ಧಾರ್ಮಿಕವಾದ ಮತ್ತು ಒಂದು ಒಳ್ಳೆಯ ಮಾರ್ಮಿಕವಾದಂಥ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಈ ಜಾತ್ರೆ ಪ್ರಾರಂಭ ಆಗೋಕ್ಕಿಂತ ಮೊದಲು ಧರ್ಮಧ್ವಜ, ಆಮೇಲೆ ರಾಷ್ಟ್ರಧ್ವಜಾರೋಹಣ ಮತ್ತು ಧರ್ಮಧ್ವಜಾರೋಹಣದ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮ ಆರಂಭ ಆಗುತ್ತದೆ. ಬೆಳಿಗ್ಗೆ 6:30-7 ಗಂಟೆಯಿಂದನೇ ತೊಟ್ಟಲಕೆರೆಯ ಪ್ರಮುಖ ಬೀದಿಗಳಿಂದ ಅಟವೀಶ್ವರರ ಹಾಗೂ ಜಡೇಶಾಂತ ಬಸವೇಶ್ವರರ ಹಾಗೂ ನಮ್ಮ ಶ್ರೀಮಠದ ಮೂಲ ಕರ್ತೃಗಳಾದ ಓಂಕಾರ ಶಿವಯೋಗಿಗಳವರ ಒಂದು ಉತ್ಸವ ಮೂರ್ತಿ ಗ್ರಾಮದ ಪ್ರಮುಖ ಬೀದಿಗಳಿಂದ ಮಠಕ್ಕೆ ಬರುತ್ತೆ. ಮಠಕ್ಕೆ ಬಂದಾಗ ಮಠದಲ್ಲಿ ಅಟವಿ ಶಿವಯೋಗಿಗಳವರ ಪಲ್ಲಕ್ಕಿ ಉತ್ಸವ ನಡೆದು ಆಮೇಲೆ ಗುರುಗಳ ಪಾದಪೂಜೆಯೊಂದಿಗೆ ದಾಸೋಹದ ಹತ್ತಿರ ಗುರುಗಳ ಪಾದಪೂಜೆ ಆಗುತ್ತೆ. ಮತ್ತು ಇಲ್ಲಿ ಅವರು ಗದ್ದಿಗೆ ಹತ್ತಿರ ಕುಳಿತುಕೊಳ್ಳುವಂಥ ಮಂಟಪದಲ್ಲಿ ಅವ್ರನ್ನ ಪಾದಪೂಜೆ ಮಾಡಿ ಅಲ್ಲಿಂದ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗುತ್ತೆ. ಅಲ್ಲಿಂದ ರಾತ್ರಿವರೆಗೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುವಂಥದ್ದು. ಹಾಗಾಗಿ ನಮ್ಮೆಲ್ಲರ ಹೆಮ್ಮೆ ಏನು ಅಂತಂದರೆ ಈ ಸಂಕ್ರಾಂತಿ ಅನ್ನೋದು ಜಾತ್ರೆಗಳ ಹೆಬ್ಬಾಗಲು ಅಂತ ಹೇಳಿದೆ. ಯಾಕಂದರೆ ಇದು ಉತ್ತರಾಯಣ ಪುಣ್ಯ ಪರ್ವ. ಈ ಪುಣ್ಯ ಪರ್ವದಲ್ಲಿ ಪ್ರಾರಂಭ ಆಗುವಂಥ ಮೊದಲನೇ ಜಾತ್ರೆ ಅದು ನಮ್ಮ ಮಠದ ಜಾತ್ರೆ ಅನ್ನುವಂಥದ್ದು ಹೆಮ್ಮೆ. ಇನ್ನು ಮುಂದೆ ಮೇ ಎಂಡ್ ಜೂನ್ವರೆಗೂ ಕೂಡ ಸಾಲು ಜಾತ್ರೆಗಳು ನಡೀತಲೇ ಇರ್ತವೆ. ಯಾಕಂದರೆ ಇದು ಒಂದು ಜಾತ್ರೆಗಳ ಪರ್ವ ಇದ್ದಾಗೆ ಕೃಷಿ ಚಟುವಟಿಕೆಗಳಿಂದ ಜನ ಒಂದಿಷ್ಟು ಉತ್ಸಾಹ ತುಂಬಿಕೊಳ್ಳಲಿಕ್ಕಾಗಿ, ಒಂದಿಷ್ಟು ಅವರು ಜಾಗೃತರಾಗಲಿಕ್ಕಾಗಿ, ಒಂದಿಷ್ಟು ಆಧ್ಯಾತ್ಮಿಕತೆಯನ್ನು ಪಡೆದುಕೊಳ್ಳಲಿಕ್ಕಾಗಿ ಏನು ಮಾಡ್ತಾರೆ, ಈ ಒಂದು ಜಾತ್ರೆಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅಂಥ ಒಂದು ಪವಿತ್ರ ಜಾತ್ರೆ ನಮ್ಮ ಶ್ರೀಮಠದ್ದಾಗಿದೆ. ಹಾಗೂ ಅತ್ಯುತ್ತಮವಾದಂಥ ದಾಸೋಹ ವ್ಯವಸ್ಥೆಯನ್ನು ನಮ್ಮೆಲ್ಲ ಶ್ರೀಮಠದ ಸದ್ಭಕ್ತರು ಹಾಗೂ ಎಲ್ಲ ಟ್ರಸ್ಟಿಗಳು ಕೂಡ ಮುಂದೆ ನಿಂತು ಅದರ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದರಿಂದ ಎಲ್ಲರಿಗೂ ಕೂಡ ಸೂಕ್ತವಾದಂಥ ಪ್ರಸಾದ ವ್ಯವಸ್ಥೆ ಇರುತ್ತೆ. ಅಂದಿನ ದಿವಸ ತಾವೆಲ್ಲರೂ ಕೂಡ ನಮ್ಮ ಶ್ರೀಮಠದ ಬಗ್ಗಿನ ಹೆಚ್ಚಿನ ಅಭಿಮಾನದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಗುರುಗಳ ಆಶೀರ್ವಾದ ಹಾಗೂ ಕರ್ತೃ ಓಂಕಾರೇಶ್ವರರ ಮತ್ತು ಅಟವೀಶ್ವರರ ಆಶೀರ್ವಾದವನ್ನು ಪಡಿಬೇಕಾಗಿ ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ಕೋರ್ತೀವಿ.